ನಮಸ್ಕಾರ. ನಾನು ಮಂಡ್ಯ ಜಿಲ್ಲಾ ಪಂಚಾಯತ್ CEO ನಂದಿನಿ ಮಾತಾಡ್ತಾ ಇರುವಂಥದ್ದು. ನಮ್ಮ ದೇಶದ ಬೆನ್ನೆಲುಬಾಗಿರುವಂಥ ರೈತರು ಅವರ ಒಂದು ಎದುರಿಸುತ್ತಾ ಇರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಂಡು ಅವರ ಒಂದು ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಮತ್ತು ಆರ್ಥಿಕ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಒಂದು ಕೃಷಿಯನ್ನು ಲಾಭದಾಯಕ ಉದ್ದಿಮೆಯಾಗಿ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ ಮತ್ತು ಗುರುತರವಾಗಿರುವಂಥ ಜವಾಬ್ದಾರಿ ಆಗಿರುತ್ತೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೇವಲ ಬೆಳೆಗಳ ಬೆಳೆಯುವಿಕೆಗೆ ಮಾತ್ರ ಸೀಮಿತರಾಗದೆ ತಮ್ಮ ಕ್ಷಮತೆಗೆ ಅನುಗುಣವಾಗಿ ತಮ್ಮ ಕೈಲಾದಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿ ಒಂದು ಸಣ್ಣ ಉದ್ದಿಮೆದಾರರಾಗಿ ಕಿರು ಉದ್ದಿಮೆದಾರರಾಗಿ ತಮ್ಮ ಜೀವನವನ್ನು ಪರಿಕಲ್ಪನೆಯನ್ನು ಕೇವಲ ಕೃಷಿಯಕ್ಕೆ ಮಾತ್ರ ಸೀಮಿತವಾಗದೆ ಕೃಷಿಯೋತ್ತರ ಚಟುವಟಿಕೆಗಳನ್ನು ಕೂಡ ಅಳವಡಿಸಿಕೊಂಡಾಗ ಅವರ ಜೀವನದಲ್ಲಿ ಸುಸ್ಥಿರತೆ ಬರುತ್ತೆ ಮತ್ತು ಆದಾಯದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಇದೇ ನಿಟ್ಟಿನಲ್ಲಿ ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಬೆಂಗಳೂರಿನ ಅರಮನೆ ಆವರಣದಲ್ಲಿರುವಂಥ ತ್ರಿಪುರವಾಲಸಿನಿ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಫೆಬ್ರವರಿ 6, 7, 8ನೇ ತಾರೀಕು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜನೆ ಮಾಡಲಾಗಿದೆ. ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದರೆ ಒಂದು ಹೊಸ ಘೋಷವಾಕ್ಯದಡಿ ಒಂದು ವಿನೂತನವಾದ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಉತ್ಪಾದನೋತ್ತರ ಕೃಷಿ ಮತ್ತು ರೈತರ ಸಬಲೀಕರಣ. ಮುಖ್ಯವಾಗಿ ಏನಪ್ಪಾ ಅಂದರೆ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಆ್ಯಂಡ್ ಫಾರ್ಮರ್ಸ್ ಎಂಪವರ್ಮೆಂಟ್. ಸೊ ಈ ಒಂದು ರೈತರನ್ನು ಸಬಲೀಕರಣ ಮಾಡಬೇಕಂದ್ರೆ ಕೇವಲ ಕೃಷಿ ಮತ್ತು ಉತ್ಪಾದನೆಯಲ್ಲಿ ಮಾತ್ರ ಸೀಮಿತವಾಗಿರದೆ ಉತ್ಪಾದನೋತ್ತರ ಚಟುವಟಿಕೆಗಳು ಬಿಯಾಂಡ್ ಪ್ರೊಡಕ್ಷನ್ ಈ ಆ್ಯಕ್ಟಿವಿಟೀಸ್ನ ಕೂಡ ರೈತರಿಗೆ ತಿಳಿಸ್ಕೊಡ್ಬೇಕು, ಅವರಿಗೆ ತಾಂತ್ರಿಕವಾಗಿ ಒಂದು ಸದೃಢರನ್ನಾಗಿ ಮಾಡಬೇಕು. ಅವರನ್ನು ಕೂಡ ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ಅವರೇ ತೊಡಗಿಸ್ಕೊಂಡಾಗ ಮಾತ್ರ ಅವರ ಒಂದು ಆರ್ಥಿಕ ಸುಸ್ಥಿರತೆ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿಯಾದ ಘೋಷವಾಕ್ಯದಡಿ ಮಾಡಲಾಗ್ತಾ ಇದೆ. ವಿವಿಧ ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಮೌಲ್ಯವರ್ಧನೆ, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್, ಮಾರ್ಕೆಟ್ ಲಿಂಕೇಜ್ ಇದೆಲ್ಲದ್ರ ಬಗ್ಗೆನೂ ಕೂಡ ನೀವು ಉನ್ನತವಾಗಿರುವಂಥ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದು. ಅಷ್ಟೇ ಅಲ್ಲದೆ ಹೊಸದಾಗಿ ಕೃಷಿಯಲ್ಲಿ ತೊಡಕೊಂಡಿರೋರು ಉದ್ದಿಮೆದಾರರಾಗಬೇಕಾದ್ರೆ ಯಾವ ರೀತಿಯಾಗಿರುವಂಥ ಬಿಸ್ನೆಸ್ ಮಾಡೆಲ್ಸ್ನ ಎಂಪ್ಲಾಯ್ ಮಾಡ್ಬೋದು, B2B, B2C, C2C ಇಂಟರಾಕ್ಷನ್ಸ್ ಕೂಡ ಇರುತ್ತೆ. ಅವರೊಂದಿಗೆ ಕೂಡ ನೀವು ಅವರ ಒಂದು ಎಕ್ಸ್ಪೀರಿಯನ್ಸ್ನ ತಿಳ್ಕೊಳ್ಬೋದು. ಅವರು ಒಂದು ಕೃಷಿ ಅಲ್ಲಿ ತೊಡಗಿಕೊಂಡು ಉದ್ದಿಮೆದಾರರಾಗಿ ಮಾಡಿರುವಂಥ ಒಂದು ಅನುಭವಗಳನ್ನು ನೀವು ಕೂಡ ಹಂಚಿಸ್ಕೊಳ್ಬೋದು ಮತ್ತು ತಾಂತ್ರಿಕವಾಗಿರುವಂಥ ಜ್ಞಾನವನ್ನು ಕೂಡ ಪಡಿಬೋದಾಗಿರುತ್ತೆ. ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ನಮ್ಮ FPOಗಳು, ಸ್ವಸಹಾಯ ಸಂಘದ ಗುಂಪಿನ ಮಹಿಳೆಯರು ಇವರೆಲ್ಲ ತಯಾರಿಸಿರುವಂತಹ ಒಂದು ಸಾವಯವ ಅಷ್ಟೇ ಅಲ್ಲದೆ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೋಡಲಿಕ್ಕೆ ಕೂಡ ಅವಕಾಶ ಇದೆ. ಕೇವಲ ಉತ್ಪನ್ನಗಳನ್ನು ನೋಡೋದು ಅಷ್ಟೇ ಅಲ್ಲ, ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರುವಂತಹ ಒಂದು ಉದ್ದಿಮೆದಾರರ ಒಂದು ನೇರವಾಗಿ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಒಂದು ತಜ್ಞರ ಮಾಹಿತಿಯನ್ನು ಕೂಡ ನಾವು ಪಡಿಬೋದಾಗಿರುತ್ತೆ. ಬಹಳಷ್ಟು ಜನ ವಿದ್ಯಾವಂತ ಯುವಕರು, ಅದರಲ್ಲೂ ಪ್ರತಿಭಾನ್ವಿತರು ಇವತ್ತಿನ ದಿನ ಉದ್ಯೋಗನ ಅರಸ್ಕೊಂಡು ಭಾಳಷ್ಟು ಕಡೆ ಹುಡುಕ್ತಾ ಇದ್ದಾರೆ. ಅದರ ಒಂದು ಪರ್ಯಾಯ ಮಾರ್ಗವಾಗಿ ಇವತ್ತಿನ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇದೆ. ಇಲ್ಲಿ ನಮ್ಮ ಯುವಕರು ಎಲ್ಲರೂ ಕೂಡ ಹೊಸತನವನ್ನಾಗಿ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು, ಮುಂದೆ ಬರಬೇಕು, ತಮ್ಮ ಸ್ವಂತವಾಗಿ ತಮ್ಮ ಪ್ರತಿಭೆಯನ್ನು ಬಳಸ್ಕೊಂಡು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥ ಎಲ್ಲ ಯುವಕರು ಕೂಡ ಒಂದು ಕೃಷಿ ಕ್ಷೇತ್ರದಲ್ಲಿರುವಂಥ ಸ್ಟಾರ್ಟಪ್ಸ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಯೋಜನೆಗಳು ಯಾವ್ಯಾವು, ಅದನ್ನು ಬ್ಯಾಂಕ್ ಸಾಲ ಹೇಗೆ ತೊಗೊಳ್ಬೇಕು, ಮಾರುಕಟ್ಟೆ ಲಿಂಕೇಜ್ ಹೇಗೆ ಮಾಡಬೇಕು, B2B ಮಾಡೆಲ್ ಅಂದರೆ ಏನು, ಒಂದು ಬಿಸ್ನೆಸ್ ಮಾಡೆಲ್ನ ಯಾವ ರೀತಿ ಆಪರೇಟ್ ಮಾಡಬೇಕು, ಅದರಲ್ಲಿ ಯಶಸ್ಸನ್ನ ಯಾವ ರೀತಿ ಪಡಿಬೇಕು ಅನ್ನೋದಕ್ಕೆ ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂಥ ಉತ್ತಮವಾಗಿರುವಂಥ ಮಾಹಿತಿ, ಅಧಿಕೃತವಾದ ಮಾಹಿತಿ, ನೇರವಾದ ಮಾಹಿತಿ ಖಂಡಿತವಾಗ್ಲೂ ಈ ವೇದಿಕೆಯಲ್ಲಿ ಸಿಗುತ್ತೆ. ರಾಜ್ಯದ ಎಲ್ಲ ರೈತ ಬಾಂಧವರೇ, FPO ಸದಸ್ಯರೇ, ಸ್ವಸಹಾಯ ಸಂಘದ ಗುಂಪಿನ ಮಹಿಳೆಯರೇ, ಯುವಕರೇ, ಯುವತಿಯರೇ, ಸಾರ್ವಜನಿಕ ಬಂಧುಗಳೇ, ನಿಮ್ಮೆಲ್ಲರನ್ನೂ ಕೂಡ ನಮ್ಮ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಬೆಂಗಳೂರಿನ ಅರಮನೆ ಆವರಣದ ತ್ರಿಪುರವಾಸಿನಿಯಲ್ಲಿ ನಡೀತಾ ಇರುವಂತಹ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಪಂಚಾಯತ್ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಆದರದ ಸ್ವಾಗತವನ್ನು ನಾನು ಬಯಸ್ತೇನೆ. ನಾನು ಕೂಡ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನೀವು ಭಾಗವಹಿಸಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಆರ್ಥಿಕವಾಗಿರುವಂಥ ಸ್ವಾವಲಂಬ ಸದೃಢರಾಗಿ ನಮ್ಮ ದೇಶವನ್ನು ಮುನ್ನಡೆಸಲಿಕ್ಕೆ ಎಲ್ಲರೂ ಸೇರಿ ಕೈ ಜೋಡಿಸಿ ಕಂಕಣಬದ್ಧರಾಗಿ ದುಡಿಯೋಣ. ನಮಸ್ಕಾರ.